ಓಪನ್ ಮಾಡಿ अगर एदर को उत्तर एदर को इसका ये बाप हमरे वाचिस ನೀರು बरं नंदी बरं यार बरं चल हो उधर उधर जी यार कूड़ रहा कोई नहीं कूड़ रहा ಎಲ್ಲರಿಗೂ ಆಮೇಲೆ ಮತ್ತೆ ಮಾಡಿ ಹಂಗೆ ಬಿಟ್ಟು ಬರ್ರಿ ಅದು ಮೇಡಮ್ ಕೊಲ್ಲೋದ ಸರ್ ಹೊರ ತಗೋರಿ ಅದೇ ಎಲ್ಲ ಓಪನ್ ರಾಜ್ಯಾಧ್ಯಕ್ಷರು ಹಾಗೂ ವಿಶೇಷವಾಗಿ ಏನದಂದ್ರೆ ಹೈದರಾಬಾದ್ ಕರ್ನಾಟಕ 371ನೇ ಕಲಂ ತಿದ್ದುಪಡಿಗಾಗಿ 15-16 ವರ್ಷಗಳ ಸತತವಾಗಿ ಏನಂದ್ರೆ ಈ ಭಾಗಕ್ಕೆ ನ್ಯಾಯ ಸಿಗಬೇಕಾದ್ರೆ ಭಾಳಷ್ಟು ಹೋರಾಟ ಮಾಡಿದಂತಹ ಕನ್ನಡ ಸೇನೆಯ ದಂಡ ನಾಯಕರು KR ಕುಮಾರಣ್ಣನವರ ನಾಳೆ ಹುಟ್ಟುಹಬ್ಬ ನಿಮಿತ್ತ ಇಂದು ಬೀದರ್ ಜಿಲ್ಲೆಯ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಅನಾಥ ಮಕ್ಕಳೊಂದಿಗೆ ಆಚರಣೆ ಮಾಡಿಕೊಂಡು ನಾಳೆ ಏನದ ಅಂತಂದರೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಬೆಂಗಳೂರಲ್ಲಿ ಆಚರಣೆ ಮಾಡುತ್ತಿದ್ದು, ವಿಶೇಷವಾಗಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರ ಒಂದು ಯಾವಾಗಲೂ ಮಾತು ಹೇಳ್ತಾ ಇರ್ತಾರೆ, ನಮಗೆ ಹೈದರಾಬಾದ್ ಕರ್ನಾಟಕ ಬೇರೆ ಅಲ್ಲ, ಮುಂಬೈ ಕರ್ನಾಟಕ ಬೇರೆ ಅಲ್ಲ. ಯಾಕಂದರೆ 371 ಕಲಂ ತಿದ್ದುಪಡಿ ಹೋರಾಟ ಮಾಡೋ ಸಮಯದಲ್ಲಿ ಆ ಭಾಗದ ಜನರು ನಾವು ಭಾಳಷ್ಟು ಕೇಳ್ತಾಯಿದ್ರು ಕುಮಾರಣ್ಣವ್ರಿಗೆ. ಅವಾಗ ಹೇಳ್ತಾಯಿದ್ರು ಅಖಂಡ ಕರ್ನಾಟಕ ಒಂದೇ, ಕರ್ನಾಟಕದ ನಾಡು ನುಡಿ ನೆಲ ಜಲಕ್ಕಾಗಿ ನಾವು ಸದಾ ಏನದಂದ್ರೆ ಹೋರಾಟಕ್ಕೆ ಬದ್ದಿದ್ದೀವಿ. ಅದಕ್ಕಾಗಿ ಈ ಭಾಗಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತೇಳಿ ನಮ್ಮ ಭಾಗಕ್ಕೇನು ವಿಶೇಷವಾಗಿ 371 ಕಲಂ ತಿದ್ದುಪಡಿ ಮಾಡಿಕೊಟ್ಟಿದ್ದಕ್ಕೆ ಅವರಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅನಾಥ ಮಕ್ಕಳ ಜೊತೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಜಿಲ್ಲೆಯ ಎಲ್ಲ ಪದಾಧಿಕಾರಿ ನಾಳೆ ಬೆಂಗಳೂರಲ್ಲಿ ಏನದ ಅದ್ದೂರಿಯಾಗಿ ಏನಾದ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೇವೆ ಅಂತೇಳಿ ಇಂದು ಪತ್ರಿಕೆ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಮಸ್ಕರಿಸ್ತೀನಿ. ಡಾಕ್ಟರ್ ರವಿಸ್ವಾಮಿ ನಿರ್ಣ, ರಾಜ್ಯ ಉಪಾಧ್ಯಕ್ಷರು, ಕನ್ನಡ ಸೇನೆ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ
ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ, ನಾಳೆ ನಮ್ಮ ಕಟ್ಟುನಿಟ್ಟಿನ ಒಂದು ಸಿಂಹ ಸ್ವಪ್ನವಾದಂಥ ಒಂದು ವೀರ ಕನ್ನಡಿಗ ಅಂತ ಹೇಳಿದ್ರು ಕಡಿಮದ. ಅದಕ್ಕಾಗಿ ರಾಜ್ಯಾಧ್ಯಕ್ಷರಾದಂಥ KR ಕುಮಾರಣ್ಣವರ ಹುಟ್ಟುಹಬ್ಬವನ್ನು ನಾಳೆ ಇರುವುದ ಕಾರಣಕ್ಕಾಗಿ ಇಂದು ಬೀದರ್ನಲ್ಲಿ ನನ್ನ ಎಲ್ಲ ಕನ್ನಡ ಸೇನೆಯ ಅಭಿಮಾನಿ ದೇವರುಗಳು ಕೂಡಿಕೊಂಡು ಇಂದು ಬೀದರ್ನಲ್ಲಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಆ ಮಕ್ಕಳಿಗೆ ಒಂದು ವಿದ್ಯಾದ ವ್ಯವಸ್ಥೆ ಮಾಡುವ ಬಗ್ಗೆ ಇವತ್ತು ನಾವು ಅರಿವು ಮೂಡಿಸಿ ಆ ಮಕ್ಕಳಿಗೆ ಅನ್ನದಾಸೋಹ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರಿಗೆ ಒಂದು ಆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೊಡಲೆಂದು ನಾವೆಲ್ಲರೂ ಕನ್ನಡ ಸೇನೆಯ ಕಟ್ಟಾಳ ದೇವರುಗಳನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹಾಗೂ ಕನ್ನಡದ ಅಭಿಮಾನಿ ದೇವರುಗಳಿಗೆ ನಾ ಶರಣಾರ್ಥಿ ತಿಳಿಸುತ್ತಾ ಅವರಿಗೆಲ್ಲ ಹಾರೈಸುತ್ತಾ ಶರಣಾರ್ಥಿ ಹೇಳ್ತೇನೆ. ಸುಭಾಷ್ ಖಂಡೆ ಜಿಲ್ಲಾಧ್ಯಕ್ಷ.